ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ಹೋಗ್ತಾ ಇರೋದು ಆ್ಯಕ್ಚುಲಿ ಫ್ಲವರ್ ಶೋಗೆ ಹೋಗೋದಾ ಅಂತ ಅಂದ್ಕೊಂಡ್ವಿ. ಬಟ್ ಫಸ್ಟ್ ಲೈಟಿಂಗ್ಸ್ ನೋಡ್ಬಿಡೋದಾ ಅಂತ ಅಂದ್ಕೊಂಡು ಫಸ್ಟ್ ಹೋಗಿದ್ದೆ. ಆಹಾರ ಮೇಳ ಮತ್ತು ಕೇಕ್ ಶೋಗೆ ಹೋಗೋದಾ ಅಂತ ಎರಡರಲ್ಲಿ ನನ್ನ ಪ್ಲ್ಯಾನ್ ಇತ್ತು. ನಾವು ಪಾರ್ಕಿಂಗೇ ಜಾಗ ಸಿಗ್ತಿಲ್ಲ ಗೈಸ್. ಪಾರ್ಕಿಂಗ್ ಎಲ್ಲ ಮಾಡಿ ಆಹಾರ ಮೇಳಗೆ ಹೋದ್ವಿ. ಆಹಾರ ಮೇಳಗೆ ಹೋದರೆ ಫುಲ್ ರಶ್ ಇತ್ತು. ಸೊ ಇಲ್ಲಿ ನಮ್ಮ ಬಾಸ್ ಅವರ ಹಳಿಯವರು ಅಂಗಡಿ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ ಹೋಟೆಲ್ಲು. ಸೊ ಅದನ್ನು ನೋಡ್ತಾ ಇದ್ದರೆ ನಮ್ಮ ಬಾಸು ಅಲ್ಲಿ ಫ್ಲ್ಯಾಗಲ್ಲಿ ಹಾರ್ತಾಯಿದ್ರು, ನೋಡಿ ಖುಷಿಯಾಯಿತು. ಸೊ ಅಲ್ಲಿ ಹೋಗೋದಂದರೆ ತುಂಬಾ ರಶ್ಶು ಗೈಸ್, ನೋಡಿದ್ರಲ್ಲ. ಸೊ ಹಾಗಾಗಿ ಬೇರೆ ಕಡೆ ಎಲ್ಲಾದರೂ ಆ ಕಡೆ ಹೋಗಿದ್ದು ಬರೋದಾ ಅಂತ ಅಂದ್ಕೊಂಡು, ಸೊ ಆ ಕಡೆ ಎಲ್ಲ ನೋಡಿದ್ರೆ ಫುಲ್ ರಶ್ಶು. ಅದೇ ತಾನೇ ಸ್ಟಾರ್ಟ್ ಆಗ್ತಾಯಿತ್ತು ನಾವು ಹೋಗಿದ್ದಾಗ, ಇನ್ನೂ ಜಾಸ್ತಿ ಬರ್ತಾಯಿದ್ರು ಎಲ್ಲ. ಅದಾದಮೇಲೆ ಅದೇ ಗ್ಯಾಪಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಇಲ್ಲಿ ಪ್ರೋಗ್ರಾಮ್ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ಅದೊಂದು 5 ನಿಮಿಷ ನೋಡಿದ್ವಿ. ಸೊ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ನೋಡಿಕೊಂಡು ಅಲ್ಲಿಂದ ಬಿಟ್ವಿ ಗೈಸ್. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗಿ ಕೇಕ್ ಶೋ ಹೋಗೋದಾ ಅಂತ. ಸೊ ಆಪೋಸಿಟ್ಟೇ ಇರೋದ್ರಿಂದ ತುಂಬ ಈಸಿ ಆಯಿತು. ಸೊ ಕೇಕ್ ಶೋಗೆ ಒಂದು ಟಿಕೆಟ್ 60. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಇಲ್ಲೂ ರಶ್ಶು ಗೈಸ್. ಒಳಗಡೆ ಹೋದ್ವಿ, ಫುಲ್ ರಶ್ಶು. ಒಳಗಡೆ ಬಂದರೆ ಸ್ಟಾರ್ಟಿಂಗ್ಗೆ ನಿಮಗೆ ಅರಮನೆ ಮತ್ತು ರಾಜರದ್ದು ಕೇಕಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಅದಾದಮೇಲೆ ಅದ್ರ ನೆಕ್ಸ್ಟು ಕೌಂಟ್ರ್ ಥರ ಮಾಡೋರು, ಒಂದೊಂದು ಕೌಂಟ್ರಲ್ಲಿ ಒಂದೊಂದು. ಸೊ ಅದಾದಮೇಲೆ ಈ ರೀತಿ ನೋಡ್ಬೋದು ನೀವು, ಕಾಣಿಸ್ತಿದೆಯಾ? ಸೊ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ಬರೀ ಕೇಕಲ್ಲೇ. ಇಲ್ಲೊಂದು ಕಾಂತಾರ ಮೂವಿದೊಂದಿದೆ, ಚೆನ್ನಾಗಿದೆ. ನೆಕ್ಸ್ಟು ನಮ್ಮ RCB ಕಪ್. ಈ ಸಲ ನಮ್ಮದೇ ಕಪ್, ಈ ಸಲ ಕಪ್ ನಮ್ಮದೇ ಅಂತೆ. ಸೊ ಅದನ್ನು ನೋಡ್ಕೊಂಡ್ವಿ, ತುಂಬಾ ಖುಷಿಯಾಯಿತು. ಅಂದರೆ ನೆಕ್ಸ್ಟು ಫ್ಲವರ್, ಬರೀ ಕೇಕಿಂದನೇ ಮಾಡಿರೋದಂತೆ ಗೈಸ್. ನೋಡಿ ಸಿಂಗಲ್ ಹಾಕ್ತೀನಿ. ಸೊ ಕೇಕಿಂದನೇ ಹೆಂಗೆ ಎಷ್ಟು ನ್ಯಾಚುರಲಾಗಿ ಮಾಡೋರೆ ಅಲ್ವಾ, ಸ್ವಲ್ಪನೂ ಬೇರೆ ಅಂತ ಅನ್ನೋಂಗೆ ಕಾಣಿಸಲ್ಲ. ಇದು ನೆಕ್ಸ್ಟು ಹುಲಿ, ಕರಡಿ, ಜಿಂಕೆ ಮತ್ತು ಜಿರಾಫೆ, ಇದೆಲ್ಲ ಕೇಕಲ್ಲೇ ಅಂತೆ ಗೈಸ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇದು ನೆಕ್ಸ್ಟು ಇದೆಲ್ಲ, ಇದು ಆನೆ. ಸೊ ನಮ್ಮ ಮನೆಯವರು ಅನಿಸುತ್ತೆ. ನೆಕ್ಸ್ಟ್ ಇದು ಪ್ರತಿಯೊಂದು ಕೇಕಲ್ಲೇ ಗೈಸ್ ಯಾವ ಥರ ಮಾಡೋರೆ ಅಲ್ವಾ. ಇದೆಲ್ಲ ಕೇಕೆ ಗೈಸ್. ಸೊ ಇಷ್ಟು ಕೇಕ್ ಶೋ. ಇದಾದಮೇಲೆ ಒಳಗಡೆ ಬಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಅದ್ರ ನೆಕ್ಸ್ಟು ಲಾಸ್ಟು ದೊಡ್ಡದು ಒಂದು ಕೇಕ್ ಥರ ಮಾಡಿದ್ದಾರೆ. ಬಟ್ ಅದು ರಿಯಲ್ ಕೇಕ್ ಅಲ್ಲ. ಆ್ಯಕ್ಚುಲಿ ತುಂಬ ರಿಯಲ್ ಅಂತ ಅಂದ್ಕೊಂಡು ಅದನ್ನು ಹೋಗಿ ಅದ್ರ ಪಕ್ಕಕ್ಕೆ ಟಚ್ ಮಾಡಿದೆ. ಬಟ್ ಅದು ಕಲರ್ದು ರೆಟ್ಟು ಬಾಕ್ಸ್ ಥರ. ಸೊ ಅದನ್ನು ಕೇಕ್ ಥರ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಸ್ವಲ್ಪ ಲೈಟಿಂಗ್ಸ್ ನೋಡೋದ ಟೈಮ್ ಆಗೋಗುತ್ತೆ ಅಂತ ಲೈಟಿಂಗ್ಸ್ ನೋಡೋಕ್ಕೆ ಬಂದರೆ, ಲೈಟಿಂಗ್ಸ್ ಏನು ಸಕ್ಕತ್ತಾಗಿದೆ ಗೈಸ್. ಬಟ್ ಫುಲ್ಲು ಟ್ರಾಫಿಕ್ಕಲ್ಲೂ ನೋಡ್ಕೊಂಡು ಬಂದಿದ್ದೀವಿ ನಾವು. ಎಷ್ಟು ಚೆಂದ ಉಂಟಲ್ಲ ನಮ್ಮ ಮೈಸೂರು. ಈ ಟೈಮಲ್ಲಿ ನೋಡೋಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ಇದು ಆ ಕಡೆ ಎಲ್ಲ ಬಿಟ್ಟು ಈ ಕಡೆ ಬಂದರೆ ಇದಂತೂ ಇನ್ನೂ ಚೆನ್ನಾಗಿದೆ. ಒಂದು ಕಡೆಯಿಂದ ಒಂದು ಕಡೆಗಿಂತ ಚೆನ್ನಾಗಿದೆ. ಬಟ್ ನಂಗೆ ತುಂಬಾ ಇಷ್ಟ ಆಗಿದ್ದು ಇದರಲ್ಲಿ ಅರಸು ರೋಡು ಗೈಸ್. ಅರಸು ರೋಡು ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಇದನ್ನು. ಅರಸು ರೋಡ್ ಆ್ಯಕ್ಚುಲಿ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನಾವು ಆ ಕಡೆಯಿಂದನೇ ಹೋಗ್ಬೇಕು ಅಂತ. ಸೊ ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ವಿಗ್ರಹ ದೇವಿದು
ಅಥವಾ ಗಾಂಧೀಜಿಯವ್ರದ್ದು ಫೋಟೋ ಮತ್ತು ರೈತರದ್ದು ಆ ಥರ ಮಾಡಿದ್ದಾರೆ. ನಿಮಗೆ ಇದನ್ನು ತೋರಿಸ್ತೀನಿ ನಾನು. ಇದು ನಾವು ಸಿಗ್ನಲಲ್ಲಿ ಆ್ಯಕ್ಚುಲಿ ಒಂದು 10 ನಿಮಿಷನಾದರೂ ನಿಂತಿದ್ದೀವಿ ಗೈಸ್, ಒಂದು 5 ನಿಮಿಷ 10 ನಿಮಿಷನಾದರೂ. ಅಲ್ಲೆಲ್ಲ ಸಿಂಪಲ್ ಆಗಿದೆ ನೋಡಿ, ಅಲ್ಲಿ ಸ್ವಲ್ಪ ಬಟ್ಟೆ ಇಲ್ಲಿ ಗ್ಯಾಪ್ ಬಿಟ್ಟರೆ ಅದು ವಿಧಾನಸೌಧ ಮಾಡಿದ್ದಾರೆ. ನೆಕ್ಸ್ಟು ಸೇಮ್ ಸಿಂಪಲ್. ನೋಡಿ, ಅದು ಜೈ ಕಿಸಾನ್ ಅಂತೆ, ರೈತರದ್ದು ಏನೋ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್. ಅದಾದಮೇಲೆ ಈ ಕಡೆ ನಮ್ಮ ಕೃಷ್ಣ ಎಷ್ಟು ಚೆಂದ ಉಂಟಲ್ಲ. ಅದಾದಮೇಲೆ ಇಲ್ಲೊಂದನ್ನು ಮಾಡಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಇವರನ್ನೆಲ್ಲ ಮಾಡಿದ್ದಾರೆ. ಈ ಥರ ಇದೆ, ಬಟ್ ಅದು ಲೈಟು ನಮ್ಮ ಕೃಷ್ಣ ಅರ್ಚನಾ ಸಾರಥಿ ಆ ಲೈಟು ಎಷ್ಟು ಫೋಕಸ್ ಇದೆ ಅಂದರೆ ಗೈಸ್, ತುಂಬ ಮುಖಕ್ಕೆ ಹೊಡೆಯುತ್ತೆ ಅಷ್ಟು ಲೈಟ್ ಹಾಕಿದ್ದಾರೆ. ಹಂಗೆ ಹೋದರೆ ಒಂದೊಂದು ಕಡೆ ಸ್ವಲ್ಪ ಸಿಂಪಲ್ ಇದೆ, ಇನ್ನೊಂದು ಕಡೆ ಎಲ್ಲ ಗ್ರ್ಯಾಂಡ್ ಇದೆ. ಪದೇ ಅರಮನೆ ನೋಡಿ ಗೈಸ್, ಆ್ಯಕ್ಚುಲಿ ನಾನು ಅರಮನೆಗೆ ಹೋಗಲಿಲ್ಲ, ಫ್ಲವರ್ ಶೋಗೆ ಹೋಗಲಿಲ್ಲ, ಎಕ್ಸಿಬಿಷನ್ಗೆ ಹೋಗಲಿಲ್ಲ ಗೈಸ್, ಬಟ್ ಅದಕ್ಕೂ ಹೋಗ್ತೀನಿ. ನೋಡಿ ಅರಮನೆ ಎಷ್ಟು ಚೆನ್ನಾಗಿದೆ. ಈ ಕಡೆ ನಮ್ಮ ಗೌರ್ಮೆಂಟ್ ಏನೇನೋ ಮಾಡಿದ್ದಾರೆ, ಬಟ್ ಅದು ನಾನು ಆ ಕಡೆ ಅರಮನೆ ಶೂಟ್ ಮಾಡಬೇಕಾದ್ರೆ ಇದನ್ನು ನೋಡಲಿಲ್ಲ ಗೈಸ್, ಸೊ ಮುಂದೆ ಪಾಸ್ ಆಗೋಯಿತು. ಇಲ್ಲ ಅದು ಬಸ್ಸೆಲ್ಲ ಫ್ರೀ ಮಾಡಿದ್ದಾರಲ್ಲ ಅದನ್ನೆಲ್ಲ ಹಾಕೋರೆ. ಹಾಗಾದ್ರೆ ಅದನ್ನು ನಿಮ್ಗೆ ಆ್ಯಡ್ ಮಾಡ್ತೀನಿ ನಾನು. ಇಲ್ಲಿ ಬಂದರೆ 92.7 ರೇಡಿಯೋ FM ಅವ್ರು ಬಂದಿದ್ದರು. ಅವ್ರನ್ನ ಆ್ಯಕ್ಚುಲಿ ಟ್ಯಾಗ್ ಮಾಡಿ ನನ್ನ ಅಂದಿದ್ರು, ಬಟ್ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಈ ಕಡೆ ಅಂತೂ ಫುಲ್ಲು ರಶ್ಶು ಗೈಸ್. ಈ ಬಲೂನ್ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಅರಸು ರೋಡಿಗೆ ಬಂದ್ವಿ ನೋಡಿ, ಎಷ್ಟು ಚೆನ್ನಾಗಿದೆ ಅರಸು ರೋಡು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್ ನನಗಂತೂ ಅರಸು ರೋಡು. ಬಟ್ ಸಕ್ಕತ್ತಾಗಿದೆ, ಇದನ್ನು ನೋಡ್ತಾ ಇದ್ದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ನಮಗೆ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದೇ ಕಷ್ಟ ಆಗಿತ್ತು, ಅಷ್ಟು ರಶ್ಶು. ಎಲ್ಲರೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಫೋಟೋಶೂಟ್ ಎಷ್ಟು ಚೆಂದ ಅಲ್ಲ ಗೈಸ್ ಅರಸು ರೋಡು. ಆ್ಯಕ್ಚುಲಿ ವರ್ಷ ಅರಸು ರೋಡ್ಗೆ ಒಂದೊಂದು ಏನಾದರೂ ಡಿಸೈನ್ ಮಾಡ್ತಾರೆ, ಬಟ್ ಈ ವರ್ಷ ಅಂತೂ ಸಖತ್ತಾಗೈತೆ. ಅಷ್ಟು ಆ್ಯಕ್ಚುಲಿ ಇಷ್ಟು ಇದೇ ಥರ ಮಾಡಿದ್ದಾರೆ. ಅಲ್ಲಿ ಅರಸು ರೋಡು. ನೆಕ್ಸ್ಟ್ ಈ ಕಡೆ ಬಂದರೆ ಈ ರೀತಿ ಇದೆ, ಬಟ್ ಈ ಕಡೆ ಎಲ್ಲ ಜಾಸ್ತಿ ಹೆವಿ ಮಾಡಿಲ್ಲ. ಸೊ ಇಲ್ಲಿ ಎಷ್ಟು ಬೇಕಷ್ಟು ಮಾಡಿದ್ದಾರೆ. ನೆಕ್ಸ್ಟ್ ಈ ಥರ ವಿಗ್ರಹಗಳೆಲ್ಲ ಇದ್ದಾವೆ ಗೈಸ್. ಇದನ್ನೇ ವಿಗ್ರಹ ಅಂದ್ರಲ್ಲ, ಈ ಥರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಮಾಡಿದ್ದಾರೆ. ಬಟ್ ಎಲ್ಲ ಲೈಟಿಂಗ್ಸಲ್ಲಿ ಏನು ಚೆನ್ನಾಗಿ ಮಾಡಿದ್ದಾರೆ ಗೈಸ್ ನೋಡಿ. ಗಾಂಧೀಜಿಯವರು ಇದ್ದರೆ ಇವಾಗ ಲೈಟಿಂಗ್ಸ್ ನೋಡಿ ಸತ್ತೋಗೋರು ಅನಿಸುತ್ತೆ, ಸ್ವಲ್ಪ ಹಂಗೆ ಹೇಳ್ಬಾರ್ದು. ಆ್ಯಕ್ಚುಲಿ ಒಂದು ವೀಡಿಯೋ ಕರೆಕ್ಟಾಗಿ ಅಲ್ಲಿ ಎಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಗೈಸ್, ತುಂಬಾ ಟ್ರಾಫಿಕ್ಕು. ವೀಡಿಯೋ ಹಿಡ್ಕೊಂಡ್ರೆ ಸ್ಟಾಪ್ ಮಾಡೋದು ಗಾಡಿನ, ಆ ಥರ ಆಗ್ತಾಯಿತ್ತು ನೋಡಿ. ಎಷ್ಟು ಚೆಂದ ಇದೆ ಅಲ್ಲ. ಇಲ್ಲಿ ಸ್ವಲ್ಪ ಸಿಂಪಲ್ ಇದೆ ಗೈಸ್, ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ. ಬಟ್ ಇಷ್ಟು ಟ್ರಾಫಿಕ್ಗಿಂತ ಯಾರೂ ಇಲ್ಲ, ಸ್ವಲ್ಪ ಜನ ಕಮ್ಮಿ ಆದಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಬಂದರೆ ಇನ್ನು ಅಂಬೇಡ್ಕರ್ದು ಸ್ಟ್ಯಾಚು, ಅದಕ್ಕೆ ಅಲಂಕಾರ ಎಲ್ಲ ಐತೆ.
ಅದಾದಮೇಲೆ ಅಲ್ಲಿ ವಾಟರ್ದೇನೋ ಆಡಿದ್ದಾರೆ, ಅದು ಚೆನ್ನಾಗಿತ್ತು ಗೈಸ್. ಇಲ್ಲೊಂದಿದೆ. ಬಿಟ್ಟರೆ ಮೋಸ್ಟ್ ಬ್ಯೂಟಿಫುಲ್ ಅಂತಂದರೆ ಇದೇನೆ ಗೈಸ್. ನವಿಲಲ್ಲಿ ಅಷ್ಟು ದೊಡ್ಡ ನವಿಲು ಮಾಡಿದ್ದಾರೆ, ಬಟ್ ಸಖತ್ತಾಗಿದೆ. ಇದನ್ನು ಕಣ್ಣಿಂದ ನೋಡಬೇಕು, ಸಖತ್ತಾಗಿದೆ. ಡೈರೆಕ್ಟಾಗಿ ಸೂಪರಾಗಿದೆ. ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ ಅದೊಂದು ಫೋಟೋ ತೊಗೊಳಕ್ಕೆ. ಬಟ್ ನಮಗೆ ಅಲ್ಲಿ ಪಾರ್ಕಿಂಗ್ ಸಿಗಲಿಲ್ಲ, ಇಲ್ಲ ಅಂತಂದಿದ್ರೆ ನಾವು ನೋಡ್ಕೊಂಡು ಬರ್ಬೋದಿತ್ತು, ವೀಡಿಯೋ ಮಾಡ್ಕೊಂಡಿದ್ದು. ಚೆನ್ನಾಗಿತ್ತು ವಯಸ್ಸು. ಸೊ ಫೈನಲಿ ಎಲ್ಲ ಆಯಿತು. ಟೈಮು ಆಗಿತ್ತು ಗೈಸ್, ಆಗಲೇ ಒಂದು 10 ಮೇಲೆ ಆಗಿದೆ, ಬಟ್ ಎಷ್ಟು ಅಂತ ಗೊತ್ತಿಲ್ಲ. 10 ಮೇಲೆ ಆಗಿದೆ. ಸೊ ಇವಾಗ ನಾವು ಮನೆಗೆ ಹೋಗುವಂಥ ಸಮಯ ಬಂದಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.